ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ ಪವಿತ್ರ ಗೌಡ. ಮಧ್ಯಂತರ ಜಾಮೀನು ಅರ್ಜಿ ಹಾಕಿದ್ದಾರೆ ಪವಿತ್ರ ಗೌಡ. ಈ ಸಂದರ್ಭದಲ್ಲಿ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪವಿತ್ರ ಗೌಡ. ಮಧ್ಯಂತರ ಜಾಮೀನು ಅರ್ಜಿಯನ್ನ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಇಂದು ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ. ಮಗಳ ಬೋರ್ಡ್ ಎಕ್ಸಾಮ್ ಕಾರಣ ನೀಡಿ ಬೇಲ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. 20 ದಿನಗಳ ಮಧ್ಯಂತರ ಜಾಮೀನು ಕೋರಿದ್ದಾರೆ ಪವಿತ್ರ. ಈ ಸಂದರ್ಭದಲ್ಲಿ 57ನೇ ಸೆಷನ್ ಕೋರ್ಟ್ನಲ್ಲಿ ಇಂದು ಅರ್ಜಿ ವಿಚಾರಣೆ ಆಗುವಂಥದ್ದು. ಮಧ್ಯಂತರ ಜಾಮೀನು ಅರ್ಜಿ ಹಾಕಿದ್ದಾರೆ ಪವಿತ್ರ ಗೌಡ. ಇದಕ್ಕೆ ಆದೇಶ ಇವತ್ತು ಸಿಗುವಂಥದ್ದು. ಪವಿತ್ರ ಗೌಡಗೆ ಜಾಮೀನು ಸಿಗುತ್ತಾ, ಬೇಲ್ ಸಿಗುತ್ತಾ ಇಲ್ವಾ ಅನ್ನೋ ಆದೇಶ ಇಂದು ಹೊರಗಡೆ ಬರುತ್ತೆ. 20 ದಿನಗಳ ಮಧ್ಯಂತರ ಜಾಮೀನನ್ನ ಕೋರಿದ್ದಾರೆ ಪವಿತ್ರ. ಈ ಕುರಿತಾಗಿ ಇಂದು 57ನೇ ಸೆಷನ್ ಕೋರ್ಟ್ನಲ್ಲಿ ಆದೇಶ ಕೂಡ ಹೊರಗಡೆ ಬರುವಂಥದ್ದು. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ತಿರುಗಳನ್ನ ಕೂಡ ಪಡೆದುಕೊಂಡಿದೆ. ಸೆರೆವಾಸದಲ್ಲಿದ್ದಾರೆ ಪವಿತ್ರ ಗೌಡ, ಆರೋಪಿ ದರ್ಶನ್ ಎಲ್ಲರೂ ಕೂಡ. ಇನ್ನೊಂದು ಕಡೆನಲ್ಲಿ ಇವತ್ತು ದರ್ಶನ್ ಬರ್ತ್ಡೇ ಬೇರೆ ಇದೆ. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಜಾಮೀನು ಅರ್ಜಿ ಆದೇಶ ಇಂದು ಹೊರಗಡೆ ಬರುವಂತದ್ದು. ಮಗಳ ಬೋರ್ಡ್ ಎಕ್ಸಾಮ್ ಕಾರಣವನ್ನ ಕೊಟ್ಟು ಬೇಲ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. 20 ದಿನಗಳ ಮಧ್ಯಂತರ ಜಾಮೀನನ್ನ ಕೋರಿದ್ದಾರೆ ಪವಿತ್ರ ಗೌಡ. ಇಂದು ಆದೇಶವನ್ನ ಪ್ರಕಟ ಮಾಡಲಿದೆ 57ನೇ ಸೆಷನ್ ಕೋರ್ಟ್. ಪವಿತ್ರ ಗೌಡಗೆ ಟೆನ್ಷನ್ ಶುರುವಾಗಿದೆ. ಇದೀಗ ಕೋರ್ಟ್ ಆದೇಶವನ್ನ ಯಾವ ರೀತಿಯಾಗಿ ಕೊಡುತ್ತೆ ಅನ್ನುವಂತಹ ಟೆನ್ಷನ್ ಶುರುವಾಗಿರುವಂತದ್ದು. ಪ್ರಮುಖ ಆರೋಪಿ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡಗೆ ಇಂದು ಬಹಳ ಮುಖ್ಯವಾದ ದಿನ ಅಂತ ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂತ ಅಂದ್ರೆ ಅವ್ರು ಸಲ್ಲಿಸಿರುವಂತಹ ಮಧ್ಯಂತರ ಜಾಮೀನು ಅರ್ಜಿಯ ಆದೇಶ ಇಂದು ಹೊರಗಡೆ ಬರುವಂತದ್ದು. ಮಗಳ ಬೋರ್ಡ್ ಎಕ್ಸಾಮ್ ಇದೆ, ಆ ಕಾರಣವನ್ನ ಕೊಟ್ಟು ಬೇಲ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. 20 ದಿನಗಳ ಮಧ್ಯಂತರ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದಂಥದ್ದು. ಪವಿತ್ರ ಗೌಡಗೆ ಟೆನ್ಷನ್ ಶುರುವಾಗಿದೆ ಇದೀಗ. ಇನ್ನೊಂದ್ ಕಡೆನಲ್ಲಿ ಡಿ ಬಾಸ್ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ಯಾಕಂತ ಅಂದ್ರೆ ಇಂದು ದರ್ಶನ್ ಹುಟ್ಟುಹಬ್ಬ. ಈ ಒಂದು ಸಂದರ್ಭದಲ್ಲಿ ಪವಿತ್ರ ಗೌಡ ಮಧ್ಯಂತರ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಹಾಗಾದ್ರೆ ಇಂದು ಸಿಗುವ ಸಾಧ್ಯತೆ ಇದೆಯಾ? ಜಾಮೀನನ್ನ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಒಂದ್ ಕಡೆನಲ್ಲಿ ಕಾಡ್ತಾ ಇದ್ರೆ, ಇನ್ನೊಂದ್ ಕಡೆನಲ್ಲಿ ಪವಿತ್ರ ಗೌಡಗೆ ಇದರಿಂದ ಟೆನ್ಷನ್ ಕೂಡ ಆಗ್ತಾ ಇರುವಂತದ್ದು. ಮಗಳ ಬೋರ್ಡ್ ಎಕ್ಸಾಮ್ ಕಾರಣವನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ನೇರ ಸಂಪರ್ಕದಲ್ಲಿದ್ದಾರೆ. ಶಿವು, ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ಪವಿತ್ರ ಗೌಡ. ಆದೇಶ ಯಾವ ರೀತಿಯಾಗಿ ಬರ್ಬೋದು ಕೋರ್ಟ್ ಕಡೆಯಿಂದ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಪವಿತ್ರ ಗೌಡ ಏನಿದ್ದಾರೆ, ಈಗಾಗಲೇ ಹಲವಾರು ಬಾರಿ ಅವರು ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ರು. ಹಲವಾರು ಬಾರಿ ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡಿದ್ರು ಕೂಡ ರಿಜೆಕ್ಟ್ ಆಗ್ತಾ ಬಂತಿತ್ತು. ಜೊತೆಗೆ ಮನೆ ಊಟದ ಅರ್ಜಿಯನ್ನು ಕೂಡ ಹಾಕ್ತಾ ಇದ್ರು. ಮನೆ ಊಟದ ಅರ್ಜಿಯನ್ನು ಕೂಡ ರಿಜೆಕ್ಟ್ ಮಾಡಲಾಗಿತ್ತು. ಇದೀಗ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇನೆ ಮಗಳಿಗೆ ಬೋರ್ಡ್ ಎಕ್ಸಾಮ್ ಇದೆ, ಆ ಕಾರಣಕ್ಕೋಸ್ಕರ ನಾನು ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದಾಗಿ ನನಗೆ ಮಗಳ ಜೊತೆಯಲ್ಲಿ ಇರಬೇಕಾಗುತ್ತೆ, ಅದರಿಂದ ನಮಗೆ ಜಾಮೀನನ್ನ ಮಂಜೂರು ಮಾಡಿ ಅನ್ನುವಂಥ ಒಂದು ಅರ್ಜಿಯನ್ನು ಹಾಕೊಂಡಿದ್ರು. ಈ ಒಂದು ಅರ್ಜಿಗೆ SPP ಪ್ರಾಸಿಕ್ಯೂಷನ್ ಪರವಾಗಿ SPP ಪ್ರಸನ್ನಕುಮಾರ್ ಅವರು ಆಕ್ಷೇಪಣೆ ಕೂಡ ಸಲ್ಲಿಸಿದ್ರು. ಆ ಒಂದು ಆಕ್ಷೇಪಣೆಯ ಮೇಲೆಗೆ ವಾದಗಳು ಕೂಡ ನಡೆದಿದ್ದಾವೆ. ಎರಡೂ ಕಡೆ ವಾದ ಮಂಡನೆ ಮುಕ್ತಾಯ ಆಗಿದೆ. ಇದೀಗ 20 ದಿನಗಳ ಕಾಲ ನನಗೆ ಬೋರ್ಡ್ ಎಕ್ಸಾಮ್ ಇದೆ, 20 ದಿನಗಳ ಕಾಲ ಅವರು ನನ್ನ ಮಗಳ ಜೊತೆ ಇರೋದಕ್ಕೆ ಅವ್ರಿಗೆ ಪ್ರಿಪರೇಷನ್ ಮಾಡಿಸುವಂಥದ್ದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂಥದ್ದನ್ನ ಏನು ಕೇಳಿದ್ದಾರೆ, ಅದು ಇವತ್ತು ತೀರ್ಪಿಗೆ ಆದೇಶಕ್ಕೆ 57ನೇ ಸೆಷನ್ಸ್ನ ನ್ಯಾಯಮೂರ್ತಿಗಳು ಇಟ್ಕೊಂಡಿದ್ದಾರೆ. ಇವತ್ತು ಆ ಆದೇಶ ಹೊರಬೀಳುವಂಥ ಸಾಧ್ಯತೆ ಇದೆ. ಆದೇಶದಲ್ಲಿ ಬಹುತೇಕವಾಗಿ ನಿಜಕ್ಕೂ ಕೂಡ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದೇನೆ ಡೌಟ್ ಇದೆ. ಯಾಕೆಂತ ಹೇಳಿದ್ರೆ ಹಲವಾರು ಬಾರಿ ಈ ಒಂದು ಪ್ರಕರಣದ ಗಂಭೀರತೆಯನ್ನು ತಿಳ್ಕೊಂಡು ಹಲವಾರು ಬಾರಿ ಅವರ ಜಾಮೀನನ್ನು ರಿಜೆಕ್ಟ್ ಮಾಡಿರುವಂಥದ್ದು. ಈಗಾಗಲೇ ಟ್ರಯಲ್ ಶುರುವಾಗಿದೆ. ಟ್ರಯಲ್ ಶುರುವಾಗಿರೋದ್ರಿಂದಾಗಿ ಈ ವೇಳೆಯಲ್ಲಿ ಅವರನ್ನು ಹೊರಗಡೆ ಬಿಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ, ಹೊರಗಡೆ ಬರುವಂಥದ್ದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಟ್ರಯಲ್ ಮುಗಿಸ್ಕೊಳ್ಬೇಕಾಗತ್ತೆ. ಈ ಎಲ್ಲವೂ ಅಂಶಗಳನ್ನು ಕೂಡ ಪ್ರಾಸಿಕ್ಯೂಷನ್ ಪರ SPP ಪ್ರಸನ್ನಕುಮಾರ್ ಅವರು ತಮ್ಮ ವಾದವನ್ನು ಮಂಡನೆ ಮಾಡಿದ್ರು. ಇನ್ನೊಂದು ಕಡೆ ಪವಿತ್ರ ಗೌಡ ಅವರ ವಕೀಲರು ಕೂಡ ಈ ಒಂದು ಪ್ರಾವಿಷನ್ಸ್ ಏನೆಲ್ಲ ಇದ್ದಾವೆ
ಕಾನೂನಿನಲ್ಲಿ ಎಲ್ಲ ರೀತಿಯ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಎಲ್ಲವೂ ಪ್ರಕ್ರಿಯೆಗಳು ಮುಗಿದಿರೋದ್ರಿಂದಾಗಿ ಈಗ ವಿಚಾರಣೆ ಆಗ್ತಾ ಇದ್ರು ಕೂಡ, ಆದರೆ ಇಲ್ಲಿ ಸಿಂಗಲ್ ಪೇರೆಂಟ್ ಇದ್ದಾರೆ. ಸಿಂಗಲ್ ಪೇರೆಂಟ್ ಇರೋದ್ರಿಂದ ಬೋರ್ಡ್ ಎಕ್ಸಾಮ್ ನಡೀತಿದೆ ಮಗಳಿಗೆ. ಆ ಸಂದರ್ಭದಲ್ಲಿ ಅವರು ಜೊತೆಯಲ್ಲಿರಬೇಕಾಗಿರುವಂಥದ್ದು ಅನಿವಾರ್ಯ ಆಗುತ್ತೆ, ಕರ್ತವ್ಯ ಆಗುತ್ತೆ. ಸೊ ಆ ಕಾರಣವನ್ನು ಪರಿಗಣನೆ ಮಾಡಿ ಅವರಿಗೆ ಬೇಲನ್ನು ಕೊಡಬೇಕು ಅನ್ನುವಂಥ ವಾದವನ್ನು ಮಂಡನೆ ಮಾಡಿದ್ರು. ಇವತ್ತು ವಾದ ಪ್ರತಿವಾದವನ್ನು ಆಲಿಸಿರುವಂಥ ನ್ಯಾಯಮೂರ್ತಿಗಳು ಆದೇಶವನ್ನು ಕೊಡೋರಿದ್ದಾರೆ. ಸೊ ಒಂದು ಕಡೆ ಪವಿತ್ರ ಗೌಡಗೆ ನಿಜಕ್ಕೂ ಟೆನ್ಷನ್ ಕೂಡ ಇದೆ. ಅಂದರೆ ಈ ಒಂದು ಕಾರಣಕ್ಕೆ ಅವರು 20 ದಿನಗಳ ಕಾಲ ಅವ್ರ ಮಗಳ ಜೊತೆಗೆ ಇದ್ದು ಅವ್ರಿಗೆ ಪ್ರಿಪ್ರೇಷನ್ ಮಾಡಿಸುವಂಥದ್ದಕ್ಕೆ ಏನು ಬೇಲ್ ಕೇಳಿದ್ದಾರೆ, ಅದನ್ನು ಕೊಡ್ತಾರಾ ಇಲ್ಲೋ ಅನ್ನುವಂಥ ಟೆನ್ಷನ್ ಅಲ್ಲೂ ಕೂಡ ಇರುವಂಥದ್ದು. ಸೊ ಕಾದ್ ನೋಡಬೇಕಾಗುತ್ತೆ ನ್ಯಾಯಮೂರ್ತಿಗಳು ಈ ಒಂದು ಅರ್ಜಿಯನ್ನು ಪರಿಗಣನೆ ಮಾಡ್ತಾರಾ ಅಥವಾ ರಿಜೆಕ್ಟ್ ಮಾಡ್ತಾರಾ ಅಂತೇಳಿ. ಒಂದು ವೇಳೆ ಪರಿಗಣನೆ ಮಾಡಿದ್ರೆ ಅವರು ಈ ಒಂದು ಅರ್ಜಿ ಮೇಲೆ SPP ಅವರು ಆಕ್ಷೇಪಣೆಯನ್ನು ಕೂಡ ಸಲ್ಲಿಸುವಂಥದ್ದು, ಮೇಲ್ಮನವಿಯನ್ನು ಕೂಡ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಇಲ್ಲಿ ರಿಜೆಕ್ಟ್ ಆದರೂ ಕೂಡ ಪವಿತ್ರ ಗೌಡ ಪರ ವಕೀಲರು ಏನು ಹೈಕೋರ್ಟ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದಾವೆ. ಸುಕನ್ಯಾ, ಧನ್ಯವಾದಗಳು ಶಿವು. ಹೆಚ್ಚಿನ ಮಾಹಿತಿಗಾಗಿ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಪವಿತ್ರ ಗೌಡ. ಈ ಒಂದು ಸಂದರ್ಭದಲ್ಲಿ ಟೆನ್ಷನ್ ಅಲ್ಲಿ ಇದ್ದಾರೆ. ಯಾಕಂತಂದ್ರೆ ಸುಮಾರು ಬಾರಿ ಈಗಾಗಲೇ ಪವಿತ್ರ ಗೌಡ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು, ಮನೆಯಿಂದ ಊಟ ತರಿಸ್ಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆದ್ರೆ ಎಲ್ಲವೂ ಕೂಡ ವಜಾ ಆಗ್ತಾ ಬರ್ತಾ ಇತ್ತು. ಹಾಗಾಗಿ ಇದೀಗ ಮಗಳ ನೆಪವನ್ನ ಒಡ್ಡಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಮಗಳ ಬೋರ್ಡ್ ಎಕ್ಸಾಮ್ ಹತ್ರ ಬರ್ತಾ ಇದೆ. ಹಾಗಾಗಿ ಮಗಳಿಗೆ ವಿದ್ಯಾಭ್ಯಾಸವನ್ನ ಮಾಡಿಸುವಂತಹ ನಿಟ್ಟಿನಲ್ಲಿ, ಅವ್ರಿಗೆ ಹೇಳ್ಕೊಡುವಂತಹ ನಿಟ್ಟಿನಲ್ಲಿ ಅವಶ್ಯಕತೆ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಇರಬೇಕಾಗುತ್ತೆ ಅನ್ನುವ ಎಲ್ಲಾ ವಿಚಾರಗಳನ್ನ ಉಲ್ಲೇಖ ಮಾಡುವ ಮುಖಾಂತರ ಕೋರ್ಟಿಗೆ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಪವಿತ್ರ ಗೌಡ. 20 ದಿನಗಳ ಮಧ್ಯಂತರ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು. ಪವಿತ್ರ ಗೌಡಗೆ ಈ ಬಾರಿ ಜಾಮೀನು ಸಿಗುತ್ತಾ, ಮಧ್ಯಂತರ ಜಾಮೀನು ಸಿಗುತ್ತಾ ಅನ್ನುವಂಥ ಪ್ರಶ್ನೆಗಳು ಒಂದ್ ಕಡೆನಲ್ಲಿ ಕಾಡ್ತಾ ಇದೆ. ಅವ್ರಿಗೂ ಕೂಡ ಟೆನ್ಷನ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೇ ಕೊಲೆ ಪ್ರಕರಣದಲ್ಲಿ ಇನ್ನೊಬ್ಬರು ಪ್ರಮುಖ ಆರೋಪಿ ಅಂತ ಅಂದ್ರೆ ಅದು ದರ್ಶನ್, ಅವರ ಹುಟ್ಟುಹಬ್ಬ ಕೂಡ ಇದೆ ಇಂದು. ಅದೆಲ್ಲವನ್ನ ಹೊರತುಪಡಿಸಿ ಪವಿತ್ರ ಗೌಡ ಸಲ್ಲಿಸಿರುವಂತಹ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಆದೇಶ ಕೂಡ ಹೊರಗಡೆ ಬರುವಂತದ್ದು.